ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ತುಂಬ ದಿನದಿಂದ ಈ ವಿಡಿಯೋ ಬಗ್ಗೆ ಕೇಳ್ತಾ ಇದ್ರಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಏನಂದರೆ, ಗುರುವಾರ ಮನೆ ಒರೆಸ್ಬಾರ್ದಾ, ಗುರುವಾರ ತಲೆ ಸ್ನಾನ ಮಾಡಬಾರ್ದಾ, ಹಾಗೆ ಇದ್ರ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಬಂದಿತ್ತು. ಹಾಗಾಗಿ ಇವತ್ತು ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣ ವಿವರವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ, ಹಾಗೆ ಚುಟುಕಾಗಿ ತಿಳಿಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು, ಏನು ನಾವು ತಿಳ್ಕೊಬೇಕೋ ಅದಷ್ಟು ಮಾತ್ರ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಈಗ ವಾರದಲ್ಲಿ ಕೆಲವೊಂದು ದಿನ ಮನೆ ಒರೆಸ್ಬಾರ್ದು, ತಲೆಗೆ ಸ್ನಾನ ಮಾಡಬಾರ್ದು, ಹಾಗೆಯೇ ಕಸ ಗುಡಿಸ್ಬಾರ್ದು, ಇಂಥದ್ದೇ ಸಮಯದಲ್ಲಿ ಮಾಡಬೇಕು, ಇಂಥ ದಿನವೇ ಮಾಡಬೇಕು, ಹಾಗೆ ಯಾವ ದಿನ ಯಾವ್ಯಾವ ವಸ್ತುಗಳನ್ನ ಮನೆಗೆ ತರಬಾರ್ದು, ಇದೆಲ್ಲನೂ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಅದ್ರ ಪ್ರಕಾರ ಕೆಲವೊಂದಷ್ಟು ವಿಚಾರನ ತಿಳ್ಕೊಂಡು ನಾವು ನಡ್ಕೊಂಡಾಗ ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ. ಅದರಲ್ಲಿ ಒಂದು ಗುರುವಾರದ ದಿನ ನಾವು ಏನು ಕೆಲಸ ಮಾಡಬೇಕು ಮಾಡಬಾರ್ದು ಇದನ್ನು ಸರಿಯಾಗಿ ತಿಳ್ಕೊಂಡು ಮಾಡೋದ್ರಿಂದ ಗುರುಗಳ ಅನುಗ್ರಹ, ಗುರುಗ್ರಹದ ಅನುಗ್ರಹ ನಮಗೆ ಸಿಗುತ್ತೆ. ನಮ್ಮ ಜೀವನದಲ್ಲಿ ಗುರು ಅನ್ನೋದು ತುಂಬಾ ಮುಖ್ಯ. ಯಾಕಂದರೆ ಹರ ಮುನಿದರು ಗುರು ಕಾಯುವ ಅಂತ ಹೇಳ್ತಾರೆ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಆ ಭಗವಂತ ಕೈ ಬಿಟ್ಟರು ಗುರು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಗುರುವಿನ ಅನುಗ್ರಹ ಬೇಕೇ ಬೇಕು. ಇನ್ನು ನಾವು ಗುರುವಿನ ಆರಾಧನೆ ಮಾಡೋದು ಗುರುವಾರ ಅಲ್ವಾ. ನಮ್ಮ ನೆಚ್ಚಿನ ಗುರುಗಳಾಗಿರ್ಬೋದು, ರಾಯರಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಈ ರೀತಿ ನಾವು ಗುರುವಿನ ಆರಾಧನೆಯನ್ನು ಗುರುವಾರದ ದಿನ ಮಾಡ್ತೀವಿ. ಇಂಥ ದಿನಗಳಲ್ಲಿ ತಲೆಗೆ ಸ್ನಾನ ಮಾಡಬಾರ್ದು, ಮನೆ ಒರೆಸ್ಬಾರ್ದು. ಅಂದರೆ ಪೂಜೆ ಹೇಗೆ ಮಾಡೋದು? ಕೆಲವರೆಲ್ಲ ವ್ರತಗಳನ್ನ ಕೂಡ ಮಾಡ್ತಾ ಇರ್ತೀರ. ಹೀಗಿರುವಾಗ ತಲೆಗೆ ಸ್ನಾನ ಮಾಡದೆ ವ್ರತಗಳನ್ನು ಹೇಗೆ ಮಾಡೋದು? ದೇವಸ್ಥಾನಕ್ಕೆ ಹೇಗೆ ಹೋಗೋದು? ತುಂಬ ಯೋಚನೆ ಆಗುತ್ತೆ ಅಲ್ವಾ. ಬನ್ನಿ ಇದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗುರುವಾರ ಏನೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಗುರುವಾರ ರಾಯರನ್ನ, ಗುರುಗಳನ್ನು ಮಾತ್ರ ಅಲ್ಲದೆ ವಿಷ್ಣುವನ್ನು ಮತ್ತು ಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡ್ತೀವಿ. ಲಕ್ಷ್ಮೀ ನಾರಾಯಣರಿಗೂ ಕೂಡ ಗುರುವಾರ ತುಂಬಾ ಶ್ರೇಷ್ಠವಾದ ದಿನ. ಶಾಸ್ತ್ರದ ಪ್ರಕಾರ ಗುರುವಾರ ಬಟ್ಟೆ ಒಗಿಬಾರ್ದು, ನೆಲ ಒರೆಸ್ಬಾರ್ದು, ತಲೆಗೆ ಸ್ನಾನ ಮಾಡಬಾರ್ದು, ಮತ್ತು ಕೈ ಕಾಲುಗಳಲ್ಲಿರುವಂಥ ಉಗುರುಗಳನ್ನು ಕಟ್ ಮಾಡಬಾರ್ದು. ಶೇವಿಂಗ್ ಮಾಡೋದು ಅಥವಾ ಸುಮ್ಮನೆ ಸಿಂಪಲ್ಲಾಗಿ ಟ್ರಿಮ್ ಮಾಡ್ಕೊಳ್ತೀವಿ ಅಂತ ಈ ಆಫೀಸ್ಗೆ ಹೋಗೋರಾಗಲಿ, ಕಾಲೇಜ್ಗೆ ಹೋಗೋವಂಥ ಗಂಡು ಮಕ್ಕಳಾಗಲಿ ಆ ರೀತಿ ಅವರ ಗಡ್ಡ ಮೀಸೆಯನ್ನು ಟ್ರಿಮ್ ಮಾಡ್ಕೊಳ್ಳೋದು, ಹೇರ್ ಕಟ್ ಮಾಡೋದು, ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಮಕ್ಳಾಗಿರ್ಬೋದು, ಹೇರ್ ಕಟ್ ಮಾಡೋವಂಥದ್ದು, ಇದನ್ನೆಲ್ಲ ಮಾಡಬಾರ್ದು. ಇದನ್ನು ಮಾಡೋದ್ರಿಂದ ಹಣದ ಸಮಸ್ಯೆ ಉಂಟಾಗತ್ತೆ. ಅಷ್ಟೇ ಅಲ್ಲದೆ ಮನೆಯ ಕ್ಲೀನಿಂಗ್ಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ಗುರುವಾರ ಮನೆಗೆ ತರಬಾರ್ದು. ಸೋಪು, ಶಾಂಪುಗಳಾಗಿರಲಿ ಅಥವಾ ನೆಲ ಒರೆಸುವಂಥ ಲಿಕ್ವಿಡ್ ಆಗಿರಲಿ, ಮಾಪು, ಪೊರ್ಕೆ, ಇಂಥದ್ದನ್ನೆಲ್ಲ ಗುರುವಾರ ಮನೆಗೆ ತರಬಾರ್ದು. ಮತ್ತು ಈ ಚಾಕ್ಗಳು, ಕಟರ್ಗಳು, ನೇಲ್ ಕಟರ್ ಆಗಿರಬಹುದು, ಯಾವುದೇ ಥರ ಕತ್ರಿ, ಚಾಕು, ಇಂಥ ಚೂಪಾದ ವಸ್ತುಗಳನ್ನು ಕೂಡ ಗುರುವಾರ ಮನೆಗೆ ತರಬಾರ್ದು. ಇಂಥ ವಸ್ತುಗಳನ್ನು ಮನೆಗೆ ತರೋದ್ರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ಅಲ್ಲದೆ ಬಾಳೆಹಣ್ಣನ್ನು ಗುರುವಾರ ಮನೆಗೆ ತೊಗೊಂಡು ಬಂದರೆ ತುಂಬ ಒಳ್ಳೆಯದು. ಗುರುವಾರ ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯ ಮಾಡೋದು ಕೂಡ ತುಂಬ ಒಳ್ಳೆಯದು. ಆದರೆ ಗುರುವಾರ ಬಾಳೆಹಣ್ಣನ್ನು ತಿನ್ನಬಾರ್ದು. ಯಾಕಂದರೆ ಬಾಳೆ ಮರದಲ್ಲಿ ಸಾಕ್ಷಾತ್ ವಿಷ್ಣು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಗುರುವಾರ ಬಾಳೆಹಣ್ಣನ್ನು ತಿನ್ನಬಾರ್ದು. ದೇವರಿಗೆ ನೈವೇದ್ಯ ಮಾಡಿ ಅದನ್ನು ತೆಗೆದಿಟ್ಟು ಮರುದಿನ ಬೇಕಾದರೆ ತಿನ್ಬೋದು. ಕೆಲವು ಸಲ ಮಕ್ಕಳು ಹಠ ಮಾಡಿದ್ರೆ ಕೊಡಿ, ಏನೂ ತೊಂದರೆ ಇಲ್ಲ. ಆದರೆ ಗೊತ್ತಿದ್ದು ಕೂಡ ಈ ತಪ್ಪನ್ನು ಮಾಡಬಾರ್ದು. ಇನ್ನು ತುಂಬಾ ಮನೇಲಿ ವಿಪರೀತ ಸಮಸ್ಯೆ ಇದೆ, ಮಕ್ಕಳ ಆರೋಗ್ಯ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಪ್ರತಿ ಗುರುವಾರ ಬಾಳೆ ಮರಕ್ಕೆ ಮಣ್ಣಿನ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಬೆಳಗ್ಗೆ ಹೊತ್ತು ದೀಪ ಹಚ್ಚೋದ್ರಿಂದ ವಿಷ್ಣುವಿನ ಅನುಗ್ರಹ ಸಿಗುತ್ತೆ. ಎಲ್ಲ ರೀತಿ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಈಗ ತಿಳ್ಕೊಂಡ್ರಿ ಅಲ್ವಾ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಬಾರ್ದು ಅಂತ. ಇಂಥ ಕೆಲಸಗಳನ್ನು ಮಾಡೋದ್ರಿಂದ ಗುರುಗ್ರಹದ ದೋಷ ಉಂಟಾಗತ್ತೆ. ಅಂದರೆ ಗುರುಗ್ರಹದ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಿಮಗೆ ಪ್ರಶ್ನೆ ಕೂಡ ಬರುತ್ತೆ, ಹಾಗಾದರೆ ನಾವು ರಾಯರ ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ತಲೆಗೆ ಸ್ನಾನ ಮಾಡದೆ ಹೇಗೆ ಹೋಗೋದು, ಮನೆ ಒರೆಸ್ದೆ ಹೇಗೆ ಪೂಜೆ ಮಾಡೋದು ಅಂತ. ಇದಕ್ಕೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನೋಡಿ, ಒಂದು ಸಮಸ್ಯೆ ಅಂತ ಇದ್ಮೇಲೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಈಗ ನೀವು ಗುರುವಾರ ಪೂಜೆ ಮಾಡಬೇಕು ಅಂದರೆ ಆದಷ್ಟು ಹಿಂದಿನ ದಿನವೇ ಕಂಪ್ಲೀಟಾಗಿ ಡೀಪಾಗಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ. ಮಾರನೇ ದಿನ ಗುರುವಾರದ ದಿನ ದೇವರ ಮನೆ ಮಾತ್ರ ಒರೆಸ್ಕೊಂಡು, ಹೊಸ್ಲುಗಳನ್ನೆಲ್ಲ ಒರೆಸ್ಕೊಂಡು, ಬಾಗಿಲು ತೊಳೆದು, ರಂಗೋಲಿ ಹಾಕಿ ನೀವು ಪೂಜೆ ಮಾಡಬಹುದು. ಇನ್ನು ತಲೆ ಸ್ನಾನದ ವಿಚಾರಕ್ಕೆ ಬಂದರೆ ಹಿಂದಿನ ದಿನ ಬುಧವಾರನೇ ಚೆನ್ನಾಗಿ ತಲೆಗೆ ಎಣ್ಣೆ ಎಲ್ಲ ಹಚ್ಚಿ ಚೆನ್ನಾಗಿ ತಲೆ ಸ್ನಾನ ಮಾಡಿಕೊಂಡ್ರೆ ಗುರುವಾರ ನೀವು ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಮೈ ಸ್ನಾನ ಮಾಡಿಕೊಂಡು ಅರಿಶಿಣದ ನೀರನ್ನು ತಲೆ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು. ನೀವು ದೇವಸ್ಥಾನಕ್ಕೂ ಹೋಗ್ಬೋದು, ಮನೆಯಲ್ಲೂ ಕೂಡ
ಗುರುವಾರದ ವ್ರತಗಳನ್ನು ನೀವೇನಾದರೂ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಅಥವಾ ಹಿಂದಿನ ದಿನ ನೀವೇನಾದರೂ ನಾನ್ ವೆಜ್ ತಿಂದಿದ್ರೆ ಅಥವಾ ಗಂಡ ಹೆಂಡತಿ ಏನಾದರೂ ಸೇರಿದರೆ ಮಾತ್ರ ಗುರುವಾರ ದಿನ ತಲೆ ಸ್ನಾನ ಮಾಡಬೇಕು. ಇದು ಗುರುವಾರನೇ ಅಂತಲ್ಲ, ಯಾವುದೇ ದಿನ ಯಾವುದೇ ವಾರ ಆಗಿರಲಿ, ನೀವು ಈ ರೀತಿ ಏನಾದರೂ ಮನೇಲಿ ಆಗಿದ್ದರೆ ನೀವು ಮರುದಿನ ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗಳನ್ನು ಮಾಡಬಹುದು. ತಲೆ ಸ್ನಾನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಹೆಣ್ಣು ಮಕ್ಕಳಿಗೆ ಯಾವುದೇ ಶಾಸ್ತ್ರದ ಪ್ರಕಾರ ಕೂಡ ತಲೆಗೆ ಸ್ನಾನ ಮಾಡಿನೇ ಎಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಯಮ ಏನೂ ಇಲ್ಲ. ಯಾಕಂದರೆ ಹೆಣ್ಣನ್ನು ಪ್ರಕೃತಿಗೆ ಹೋಲಿಸ್ತಾರೆ. ಸೃಷ್ಟಿಯ ಕೆಲಸ ಹೆಣ್ಣು ಮಾಡೋದ್ರಿಂದ ಆಕೆಗೆ ಯಾವುದೇ ದೋಷ ಇಲ್ಲ. ಹಾಗಾಗಿ ತಲೆಗೆ ಸ್ನಾನ ಮಾಡಿನೇ ಎಲ್ಲ ಕೆಲಸ ಮಾಡಬೇಕು ಅಂತಲೂ ಏನಿಲ್ಲ. ಈ ಮಡಿ ಮೈಲಿಗೆ ಅನ್ನೋದೆಲ್ಲ ನಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು. ನಾವು ತಲೆ ಸ್ನಾನ ಮಾಡ್ತೀವೋ ಮೈ ಸ್ನಾನ ಮಾಡ್ತೀವೋ ಒಗೆದಿರುವಂಥ ಮಡಿ ಬಟ್ಟೆಗಳನ್ನು ಹಾಕೋಬೇಕು. ಮನೆ ಆದಷ್ಟು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೊಂಡಿರಬೇಕು. ಈ ರೀತಿ ಇದ್ದರೆ ಸಾಕು. ನಿಮಗಿನ್ನೂ ಸರಳವಾಗಿ ಹೇಳೋದಾದರೆ, ಗುರುವಾರ ದಿನ ನೆಲ ಒರೆಸೋದ್ರಿಂದ, ತಲೆ ಸ್ನಾನ ಮಾಡೋದ್ರಿಂದ, ಉಗುರುಗಳನ್ನು ಕಟ್ ಮಾಡೋದ್ರಿಂದ ಗುರುವಿನ ಪ್ರಭಾವ ಕಡಿಮೆ ಆಗುತ್ತೆ. ಅಂದರೆ ಗುರುಗ್ರಹದ ಪ್ರಭಾವ ಕಡಿಮೆ ಆಗುತ್ತೆ. ಇದರಿಂದ ಮನೆಯಲ್ಲಿ ಹಣದ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಆ ಕಾರಣದಿಂದ ಗುರುವಾರ ದಿನ ಇಂಥ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳೋದು. ಆದರೆ ಮನೇಲಿ ನಾವೇನಾದರೂ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀವಿ, ಏನಾದರೂ ಶುಭ ಕಾರ್ಯಗಳು ಸಮಾರಂಭಗಳು ಇದೆ ಅನ್ನೋವಾಗ ಖಂಡಿತವಾಗ್ಲೂ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೋದು ಮತ್ತು ತಲೆ ಸ್ನಾನ ಕೂಡ ಮಾಡ್ಬೋದು. ಅಂದರೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಅದರ ಹಿಂದಿನ ಉದ್ದೇಶ ಒಳ್ಳೆಯದಾಗಿರಬೇಕು ಅಷ್ಟೇ. ಈಗ ನಿಮ್ಮೆಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಆದರೆ ವಿಡಿಯೋನ ಸರಿಯಾಗಿ ನೋಡಿದೆ ಅದೇ ವಿಚಾರಕ್ಕೆ ಮತ್ತೆ ಕಮೆಂಟ್ಸ್ ಮಾಡಬೇಡಿ. ರಿಪ್ಲೈ ಮಾಡಲಿಲ್ಲ ಅಂದರೆ ನಿಮಗೆ ಬೇಜಾರಾಗತ್ತೆ. ಅದೇ ವಿಚಾರ ಮತ್ತೆ ಮತ್ತೆ ಕೇಳ್ತಾ ಇದ್ದರೆ ನನಗೂ ಕೂಡ ಬೇಜಾರಾಗತ್ತೆ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?